ಹಾಯ್ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಿದೆ ಅಲ್ವಾ. ಇದು ತುಂಬ ರುಚಿಕರವಾದಂತಹ ಈವ್ನಿಂಗ್ ಸ್ನ್ಯಾಕ್ಸು. ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗಿತ್ತು, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಬೆಳಗ್ಗೆ ಚಪಾತಿ ಒಂದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೆ. ಸೊ ಅದೇ ಚಪಾತಿಲಿ ಒಂದು ಸ್ವಲ್ಪ ವೆಜಿಟೇಬಲ್ಸನ್ನು ಹಾಕಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿದ್ದೀನಿ. ತುಂಬ ಟೇಸ್ಟ್ ಆಗಿತ್ತು, ತುಂಬ ಚೆನ್ನಾಗಾಗಿತ್ತು. ಮಕ್ಕಳು ಖುಷಿಯಾಗಿ ತಿಂದರು. ಬಂದಮೇಲೆ ಆ ಮ್ಯಾಗಿ ಬಿಸ್ಕಿಟ್ ತಿನ್ನೋದಕ್ಕಿಂತ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಇಲ್ಲಿ ನಾನು ಇದಕ್ಕೆ 2 ಬೀಟ್ರೂಟನ್ನು ತೆಗೆದುಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಬೇರೆ ತರಕಾರಿಗಳನ್ನು ನೀವು ಆ್ಯಡ್ ಮಾಡಿಕೊಳ್ಳ್ರಿ. ಬಟ್ ಇಲ್ಲಿ ಬೀಟ್ರೂಟ್ ಹೆಚ್ಚಾಗಿ ಮಕ್ಕಳು ತಿನ್ಲಿಕ್ಕೆ ನೋಡಲ್ಲ. ಈ ಥರ ಸ್ನ್ಯಾಕ್ಸಲ್ಲಿ ಮಾಡಿಕೊಟ್ರೆ ತಿಂತಾರೆ ಅನ್ನೋ ಕಾರಣಕ್ಕೆ ಬೀಟ್ರೂಟನ್ನು ಯೂಸ್ ಮಾಡಿದ್ದೀನಿ. ಈ ಬೀಟ್ರೂಟನ್ನು ನಾನು ಇಲ್ಲಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಇದನ್ನು ನಾನು ಮಿಕ್ಸಿಗೆ ಹಾಕ್ತೀನಿ. ಯಾಕಂತಂದರೆ ತೀರಾ ಸಣ್ಣ ಕಟ್ ಮಾಡ್ಲಿಕ್ಕೆ ಬರಲ್ಲ ಚಾಕುದಲ್ಲಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ಚಾಪರ್ಗೆ ಹಾಕಿ ಸಣ್ಣ ಪೀಸ್ ಮಾಡಬೇಕು. ಚಾಪರಲ್ಲಾದರೆ ಈಸಿ ಆಗುತ್ತೆ. ನನ್ನ ಹತ್ರ ಚಾಪರ್ ಇರಲಿಲ್ಲ. ಸೊ ನಾನಿಲ್ಲಿ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ದೊಡ್ಡದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ಮನ್ನು ಕೂಡ ತೀರಾ ಸಣ್ಣಕ್ಕೆ ಕಟ್ ಮಾಡ್ಕೊಳ್ರಿ. ಅದು ಬಾಯಿಗೆ ಮಕ್ಕಳಿಗೆ ಮಧ್ಯೆ ಸಿಕ್ಕಬೇಕು, ಕ್ರಂಚಿಯಾಗಿರಬೇಕು ಅದು. ಸೊ 2 ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡ್ಕೊಂಡೆ. ನೆಕ್ಸ್ಟು ಈರುಳ್ಳಿನೂ ಕೂಡ ತುಂಬ ಸಣ್ಣಕ್ಕೆ ಚಿಕ್ಕ ಪೀಸ್ಗಳಾಗಿರಬೇಕು. ಬಾಯಿಗೆ ಸಿಗುವಂಗಿರ್ಬೋದು, ಬಟ್ ಕ್ರಂಚಿನೆಸ್ ಅದು ಬಾಯಿಗೆ ಬರಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಬೀಟ್ರೂಟು ಮತ್ತು ಕ್ಯಾರೆಟನ್ನು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಅಂತಂದರೆ ತುಂಬ ಸಣ್ಣಕ್ಕೆ ರುಬ್ಬಂಗಿಲ್ಲ, ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು. 2 ಬೇಯಿಸಿರುವಂತಹ ಆಲೂಗಡ್ಡೆನ ಮೊದಲೇ ಬೇಯಿಸ್ಕೊಳ್ರಿ. 2 ಆಲೂಗಡ್ಡೆ ಸಾಕು. ನೋಡಿ, ಈ ಥರ ಮಿಕ್ಸಿ ಇದೆ ನನ್ನ ಹತ್ರ. ಈ ಮಿಕ್ಸಿಲಿ ಇಷ್ಟು ಹಾಕಿದ್ದೀನಿ, ಸಾಕು. ಇದಿಷ್ಟು ಸಣ್ಣ ಪೀಸ್ ಆದರೆ ಸಾಕಾಗತ್ತೆ. ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಳ್ರಿ. ಪ್ಯಾನಿಗೆ ಸ್ವಲ್ಪ ಆಯಿಲು, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಆಯಿಲನ್ನು ಹಾಕಿ, ಆಯಿಲ್ ಬಿಸಿ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಆನಿಯನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವನ್ನ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿರಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಕಟ್ ಮಾಡಿದಂತಹ ಕ್ಯಾಪ್ಸಿಕಮ್, ಆಮೇಲೆ ಗ್ರೈಂಡ್ ಮಾಡಿದಂಥ ಅಂದರೆ ಸಣ್ಣ ಪೀಸ್ ಮಾಡಿದಂತಹ ಬೀಟ್ರೂಟ್ ಮತ್ತು ಕ್ಯಾರೆಟು, ಆಮೇಲೆ ಬಾಯ್ಲ್ಡ್ ಬೇಯಿಸಿದಂತಹ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದಕ್ಕೊಂದು ಸ್ವಲ್ಪ ಉಪ್ಪು, ನಾವು ಮೊದಲೆಲ್ಲೂ ಉಪ್ಪು ಯೂಸ್ ಮಾಡಿಲ್ಲ. ಸೊ ಈಗ ಇಲ್ಲಿ ಉಪ್ಪನ್ನು ಹಾಕಿ ಕೂಡ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಖಾರದ ಪುಡಿ ಒಂದು ಸ್ವಲ್ಪ, ಮಕ್ಕಳು ತಿಂತಾರೆ. ಸೊ ಬೀಟ್ರೂಟ್ ಸ್ವಲ್ಪ ಸ್ವೀಟು, ಅದು ಸ್ವಲ್ಪ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ರಿ. ಜೀರಿಗೆ ಪುಡಿ, ಆಮೇಲೆ ಒಂದು ಸ್ವಲ್ಪ ಅರಿಶಿಣ, ಎಲ್ಲವನ್ನು ಹಾಕಿ ನೀವೇನು ಮಾಡಬೇಕು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಚಾಟ್ ಮಸಾಲ. ಮಕ್ಕಳು ಖುಷಿಯಾಗಿ ತಿನ್ನಬೇಕು ಅಂದರೆ ಒಂದು ಸ್ವಲ್ಪ ಚಟ್ಪಟಿ ಮಾಡಬೇಕಾಗತ್ತೆ. ಚಾಟ್ ಮಸಾಲ, ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಹಸಿ ವಾಸನೆ ಹೋಗಬೇಕು. ಆಮೇಲೆ ಅವು ತರಕಾರಿಗಳು ಜಲ್ದಿ ಬೇಯ್ತವೆ, ಪ್ರಾಬ್ಲಮ್ ಇಲ್ಲ. ಇದು ಕಸ್ತೂರಿ ಮೇಥಿನ ನೀಟಾಗಿ ಕೈಯಿಂದ ಕ್ರಷ್ ಮಾಡಿ ಹಾಕಿರಿ. ಚೆನ್ನಾಗಿ ಸ್ಮೆಲ್ ಬರುತ್ತೆ ಕಸ್ತೂರಿ ಮೇಥಿದು. ಒಂದು ಸ್ವಲ್ಪ ಉಪ್ಪು ಆವಾಗಲೂ ಒಂದು ಸ್ವಲ್ಪ ಹಾಕಿದ್ದೆ, ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ದೆ ನಾನು, ಸಪ್ಪೆ ಇತ್ತು ಅದಕ್ಕೆ ಒಂದು ಸ್ವಲ್ಪ ಹಾಕಿದ್ದೆ. ಕೊತ್ತಂಬರಿ ಸೊಪ್ಪು ಇವೆಲ್ಲ ಆದಮೇಲೆ ನೀಟಾಗಿ ಕಲಸಿ, ಎಲ್ಲ ಬೆಂದಿರ್ತವೆ, ಅದನ್ನು ಕಲಸಿ ಸೈಡಿಗೆ ಇಟ್ಕೋಬೇಕು. ನೆಕ್ಸ್ಟು ಇನ್ನೊಂದು ಕಡೆ ಕರಿಲಿಕ್ಕೆ ಪ್ಯಾನನ್ನು ಇಟ್ಕೊತಿದ್ದೀನಿ. ನಿಮ್ಗೆ ಬೇಕಾದರೆ ಇದನ್ನು ಶೆಲ್ಲೋ ಫ್ರೈ ಕೂಡ ಮಾಡ್ಬೋದು. ನಾನು ಇಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆನ ಬಿಸಿಗೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಬೌಲಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟು, ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡಿದ್ದೀನಿ. ಏನು ನಾವು ಫೇಸ್ ಪ್ಯಾಕ್ ಹಚ್ಕೊತೀವಲ್ಲ ಅಷ್ಟು ಅದು ಪೇಸ್ಟ್ ಆಗಿರಬೇಕು, ತುಂಬ ತೆಳ್ಳಗೆ ಮಾಡಬಾರ್ದು. ಇದನ್ನು ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೊಂಡೆ. ನೋಡಿ, ಇಷ್ಟು ಚಪಾತಿ ಬೆಳಿಗ್ಗೆ ಉಳ್ಕೊಂಡಿದ್ವು, ಅದೇ ಚಪಾತಿಯಲ್ಲಿ ಈಗ ಸ್ನ್ಯಾಕ್ಸ್ ಮಾಡ್ತಿರೋದು. ಆವಾಗೇನು ಪಲ್ಯ ಮಾಡಿದ್ವಲ್ಲ ಆ ಪಲ್ಯನ ಈ ಥರ ಚಪಾತಿ ಸೆಂಟ್ರಿಗೆ ಬೇಡ, ಒಂದು ಸ್ವಲ್ಪ ಸೈಡಿಗೆ ಇಟ್ಕೊಳ್ರಿ. ಎಷ್ಟು ಪಲ್ಯ ಬೇಕೋ ಅಷ್ಟು ಪಲ್ಯ ಹಾಕ್ಕೋಬೋದು ನೀವು.
ಪಲ್ಯನೂ ತುಂಬ ಟೇಸ್ಟ್ ಬರುತ್ತೆ. ಅದು ಎಲ್ಲ ಥರದ ಮಸಾಲೆ ಹಾಕಿದ್ದೀವಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಒಂದು ಸೈಡ್ ಇಟ್ಕೊಂಡು ಇದನ್ನು ಗಟ್ಟಿಯಾಗಿ ರೋಲ್ ಮಾಡಬೇಕು. ಲೂಸ್ ಇರಬಾರ್ದು, ಸ್ವಲ್ಪ ಸ್ಟಿಫಾಗಿ ರೋಲ್ ಮಾಡಿದರೆ ಕರೆಕ್ಟಾಗಿ ಅದು ಕವರ್ ಆಗುತ್ತೆ, ಎಲ್ಲೂ ಓಪನ್ ಆಗಲ್ಲ. ಆಮೇಲೆ ಇಷ್ಟ ಆದಮೇಲೆ ಆವಾಗೇನು ಮೈದಾ ಹಿಟ್ಟಿನ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ ಪೇಸ್ಟನ್ನು ಈ ಥರ ಸೈಡಿಗಷ್ಟು ಅಪ್ಲೈ ಮಾಡಬೇಕು. ಇದು ನಮಗೆ ಫೆವಿಕೋಲ್ ಥರ ವರ್ಕ್ ಮಾಡುತ್ತೆ. ಈ ಥರ ಸೈಡಿಗೆ ಹಚ್ಚಿ ನೀಟಾಗಿ ಸ್ಟಿಫಾಗಿ ರೋಲ್ ಮಾಡಿಬಿಟ್ರೆ ನಮ್ಮ ಚಪಾತಿ ರೋಲ್ ರೆಡಿ ಆಯಿತು. ನೋಡಿರಿ, ಈ ಥರ ಎಲ್ಲೂ ಓಪನ್ ಆಗಲ್ಲ, ಈಸಿಯಾಗಿ ಇದು ಆಗುತ್ತೆ. ನೆಕ್ಸ್ಟು ಇದು ರೋಸ್ಟೆಡ್ ಶಾವಿಗೆ. ನೀವು ಬೇಕಾದರೆ ಬ್ರೆಡ್ ಕ್ರಮ್ಸ್ ಕೂಡ ತಗೋಬಹುದು. ನಾನು ಇಲ್ಲಿ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ. ಈ ಶಾವಿಗೆನ ಕೈಯಿಂದ ಹಿಂಗೆ ಮ್ಯಾಶ್ ಮಾಡಿರಿ, ಅದು ಫುಲ್ ಪುಡಿಯಾಗಿ ಬಂದುಬಿಡುತ್ತೆ. ಚೆನ್ನಾಗಿ ಕ್ರಿಸ್ಪಿನೆಸ್ ಬರೋದು ಅದರಿಂದ. ಆಮೇಲೆ ಆವಾಗೇನು ಮೈದಾ ಹಿಟ್ಟಿನ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ ಪೇಸ್ಟಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಮಾಡಬೇಕು, ಸ್ವಲ್ಪ ಅದು ಡಿಪ್ ಮಾಡ್ಲಿಕ್ಕೆ ಆಗುವಂಗೆ ನೀರು ಹಾಕಿ ಒಂದು ಸ್ವಲ್ಪ ಕಲಿಸ್ಕೋಬೇಕು. ಆವಾಗ ಮಾಡಿದಂತಹ ಚಪಾತಿ ರೋಲನ್ನು ಮೈದಾ ಹಿಟ್ಟಿನ ಪೇಸ್ಟಲ್ಲಿ ಡಿಪ್ ಮಾಡಿ ಈ ರೋಸ್ಟೆಡ್ ಶಾವಿಗೆ ಮಾಡಿದ್ದೀವಲ್ಲ, ಆ ರೋಸ್ಟೆಡ್ ಶಾವಿಗೆಯಲ್ಲಿ ಈ ಥರ ಹಚ್ಚಬೇಕು. ಅದನ್ನು ಅದ್ರ ಮೇಲೆ ತಿರುಗಾಡಿಸಿರೋದಷ್ಟು ಮೈದಾ ಹಿಟ್ಟೇನು ಹಚ್ಚಿರ್ತೀವಲ್ಲ, ಆ ರೋಸ್ಟೆಡ್ ಶಾವಿಗೆ ಅದನ್ನು ಅಂಟ್ಕೊಂಡ್ಬಿಡುತ್ತೆ. ಇದಾದಮೇಲೆ ಆವಾಗೇನು ಎಣ್ಣೆ ಕಾಯ್ಲಿಗೆ ಇಟ್ಟಿದ್ದೀವಲ್ಲ, ಆ ಎಣ್ಣೆಯಲ್ಲಿ ಈ ನಮ್ಮ ಚಪಾತಿ ರೋಲನ್ನು ಡೀಪ್ ಫ್ರೈ ಮಾಡಬೇಕು. ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ, ನಾರ್ಮಲ್ ಟು ಮೀಡಿಯಮ್ ಇರಲಿ. ಅಷ್ಟು ಫ್ರೈ ಮಾಡಾದಮೇಲೆ ನೋಡಿ ಕಲರ್ ಚೇಂಜ್ ಆಗಿದೆ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಾಯಲ್ಲಿ ಇಟ್ಕೊಂಡು ಕುರುಮ್ ಸೌಂಡ್ ಬರುತ್ತೆ, ಹೊರಗಡೆ ಭಾರಿ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ನಾನು ಟೊಮೆಟೊ ಸಾಸು, ಕೆಚ್ಚಪ್ಪು, ಚಟ್ನಿ ಇದ್ರೆ ಚಟ್ನಿ, ಪುದೀನ ಚಟ್ನಿ ಯಾವ ಜೊತೆ ಬೇಕಾದರೂ ಸರ್ವ್ ಮಾಡಿ ತುಂಬ ಚೆನ್ನಾಗಿ ಮಕ್ಕಳು ತಿಂತಾರೆ. ಥ್ಯಾಂಕ್ ಯು.